ದಂಪತಿಗಳಿಗೆ ಕಲ್ಯಾಣವನ್ನು ಏರ್ಪಡಿಸಿದ ನಂತರ ಈ ನಂಬಬಲ್ಲ ಭಕ್ತನಿಗೂ ಇಷ್ಟಲಿಂಗವೆಂಬ ದೇವನೊಬ್ಬನೇ, ಇವನಿಗೆ ಇನ್ನೊಬ್ಬ ದೇವರಿಲ್ಲ. ಹೆಂಗೆ ಮದುವೆ ಆದಿಂದ ಹೆಂಡತಿಗೊಂದು ಬದ್ಧತೆ, ನನಗೀಗ ಈ ಲಿಂಗಕ್ಕೂ ಮತ್ತು ಅಂಗಕ್ಕೂ ಒಂದು ಬದ್ಧತೆ ಏನಂದರೆ, ಈ ಅಂಗಕ್ಕೆ ಗುರುಪದೇಶಕವಿಡಿದು ಲಿಂಗದೊಂದಿಗೆ ನಮಗೆ ಸಂಬಂಧವೇರ್ಪಟ್ಟ ನಂತರ ಈ ಭಕ್ತ ನಂಬಬೇಕಾದದ್ದು, ಆಚರಿಸಬೇಕಾದದ್ದು ಏನಂದರೆ, ಹೆಂಡತಿಗೆ ಹೆಂಗೆ ಗಂಡನೊಬ್ಬನೇ ಹಾಗೆ ಭಕ್ತನಾದ ನನಗೆ ದೇವನೊಬ್ಬನೇ, ಹಲವು ದೈವಗಳಿಲ್ಲ. ಇಷ್ಟಿಟ್ಟುಕೊಂಡು ಮತ್ತು ನಮ್ಮ ಆಚರಣೆ ಏನಪ್ಪ ಅಂದ್ರೆ, ಹಲವು ದೈವದ ಎಂಜಲ ತಿಂಬೋರನ್ನೇನೆಂಬ ಕೂಡಲ ಸಂಗಮ ದೇವ. ಈ ಲಿಂಗದಿಂದ ಪಡೆದದ್ದಕ್ಕೆ ಪ್ರಸಾದ ಅಂತಾರ. ಈ ಲಿಂಗ ವಿರಹಿತವಾಗಿ ಇದನ್ನು ಬಿಟ್ಟು ಏನೋ ದೇವರು ಬೇರೆ ಐತಿ ಅಂತ ತಿಳಿದು ಅಲ್ಲಿ ಅರ್ಚನೆ ಪೂಜನೆಯನ್ನು ಮಾಡಿ ಪಡೆದ್ರೆ ಅದಕ್ಕೆ ಪ್ರಸಾದನೆಲ್ಲ ಬಸವಣ್ಣವರು ಹಲವು ದೈವದ ಎಂಜಲ ಅಂತ ಕರೀತಾರೆ. ಎಷ್ಟು ಕೀಳು ಶಬ್ದ ಬಳಸ್ತಾರೆ. ಅದು ಪ್ರಸಾದ ಅಲ್ಲ, ಅದು ಹಲವು ದೈವದ ಎಂಜಲದು. ಆದರೆ ಲಿಂಗದಿಂದ ಪಡೆದದ್ದು ಮಾತ್ರ ಪ್ರಸಾದ. ಪ್ರಸಾದ ಯಾಕದು ಪ್ರಸಾದ ಅಂದರೆ, ಗುರು ತೋರಿಕೊಟ್ಟ ಲಿಂಗವನ್ನು ಒಬ್ಬನೇ ಪರಮಾತ್ಮನಿದ್ದಾನೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಬೇಕಾಗ್ತದೆ ಭಕ್ತ. ಯಾಕೆ ಒಪ್ಕೋಬೇಕು ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಒಬ್ಬಿ ಮಾತನಾಡಬೇಡ. ಎಷ್ಟು ಸ್ಪಷ್ಟತೆ! ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ. ಎಂಥ ಸ್ಪಷ್ಟತೆ ಇದು! ಇಬ್ಬರು ಮೂರದರಂತ ನೀನು ಉಬ್ಬಿ ಮಾತಾಡಬೇಡ. ಇಬ್ಬರು ಮೂರು ಅನ್ನೋದು ಸುಳ್ಳೈತಿ. ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ಇಲ್ಲವೆಂದಿತ್ತು ವೇದ. ಯಾವ ವೇದಾಗಮ ಶಾಸ್ತ್ರಗಳದಾವಲ್ಲ ಅವುಗಳು ಒಪ್ಕೊಂಡು ನಿಲುವಿದು. ಏನು ಅಂದರೆ, ದೇವರನ್ನವರು ಇಬ್ಬರು ಮೂರು ಜನ ಇಲ್ಲ, ಕೂಡಲ ಸಂಗಮ ದೇವನಲ್ಲದೆ ಮತ್ತೊಂದು ದೈವ ಇಲ್ಲವೆಂದಿತ್ತು ವೇದ. ಅವ್ರನ್ನೇ ಎದುರಿಗಿಡ್ತಾರೆ. ಯಾರು ಹಲವು ದೈವತಾರಾಧನೆಯನ್ನು ಮಾಡ್ತಾರಲ್ಲ ಅವ್ರನ್ನೇ ನಿಂದಿರಿಸಿ ಅವ್ರ ಮುಂದೆ ಅವ್ರ ವೇದನ ಹೇಳ್ತಾರೆ. ಯಾವುದನ್ನು ವೇದ ಶ್ರೇಷ್ಠ ಅಂತೀಯಲ್ಲಪ್ಪ, ನೀನು ವೇದನ ಹೇಳ್ತೈತಿ ಏನಂತ, ದೇವರು ಹತ್ತಿಲ್ಲ, ದೇವರು ಒಬ್ಬನೇ ಅದನ ಅಂತ. ಅದಕ್ಕೆ ಇಬ್ಬರು ಮೂವರು ಅಂತ ಯಾಕೆ ಬಳಸ್ತಾರಂದ್ರೆ, ಈಗಾಗಲೇ ನಾವು ಕಂಡುವಲ್ಲ ಪರವಸ್ತುವಿನ ಲೀಲಾಕಾಲದೊಳಗೆ ತ್ರಿಮೂರ್ತಿಗಳು ಏನು ತೋರಿ ಬರ್ತಾರಲ್ಲ, ಬ್ರಹ್ಮ ವಿಷ್ಣು ರುದ್ರ ಅಂತ, ಆ ಇಬ್ಬರು ಮೂವರು ಅವ್ರನ್ನೇ ಹೇಳಕತ್ತಿದ್ದಿಲ್ಲ ಬಸವಣ್ಣವರು, ಬೇರೆದವ್ರನ್ನಲ್ಲ. ಇವ್ರನ್ನ ನಿಂದಿರಿಸಿ ಹೇಳಕತ್ತಾರ. ಈ ಇಬ್ಬರು ಮೂವರು ದೇವರೆಂದು ಉಪ್ಪಿ ಮಾತನಾಡಬೇಡ. ಬ್ರಹ್ಮದೇವರು ಅನ್ನಬೇಡ, ವಿಷ್ಣು ದೇವರು ಅನ್ನಬೇಡ, ಆ ರುದ್ರ ದೇವರು ಅನ್ನಬೇಡ. ಈ ಬ್ರಹ್ಮ ವಿಷ್ಣು ರುದ್ರರಿಗೆ